ಡೂ, ಡಸ್, ಡಿಡ್. ಡೂ ಅನ್ನು ಐ, ಯು, ವಿ, ದೇ ಪ್ಲೂರಲ್ ಸಬ್ಜೆಕ್ಟ್ಗಳ ಮುಂದೆ ಬಳಸಬೇಕು. ಡಸ್ ಅನ್ನು ಈ, ಶಿ, ಇಟ್ ಮತ್ತೆ ಸಿಂಗ್ಯುಲರ್ ಸಬ್ಜೆಕ್ಟ್ಗಳ ಮುಂದೆ ಬಳಸಬೇಕು. ಡಿಡ್ ಅನ್ನು ಆಲ್ ಸಬ್ಜೆಕ್ಟ್ಸ್ ಇನ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸಬೇಕು. ಅಂದ್ರೆ ಐ, ಯು, ವಿ, ದೇ, ಹಿ, ಶಿ, ಇಟ್ ಎಲ್ಲ ಸಬ್ಜೆಕ್ಟ್ಗಳ ಮುಂದೆ. ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ. ಡೂ ಯು ವಾಂಟ್ ಫುಡ್? ಯು ಇದೆಯಲ್ಲ, ಅದಕ್ಕೆ ಡೂ. ವಾಟ್ ಡಸ್ ಹಿ ಈಟ್ ನೌ? ಡಸ್ ಏಕೆ ಅಂದರೆ ಇಲ್ಲಿ ಹಿ ಇದೆ, ಹಿ ಜೊತೆಗೆ ಯಾವಾಗಲೂ ಡಸ್ ಬರುತ್ತೆ. ದೇ ಡೂ ಯೋಗ ಎವ್ರಿ ಡೇ. ದೇ ಮೀನ್ಸ್ ಫ್ಲೂರಲ್, ದಟ್ಸ್ ವೈ ಇಲ್ಲಿ ಡೂ ಹಾಕಿದ್ದೀವಿ. ಇಟ್ ಡಸ್ ನಾಟ್ ವರ್ಕ್ ವೆಲ್. ಇಟ್ ಜೊತೆನೂ ನಾವು ಡಸ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ರಿಯಾ ಡಿಡ್ ನಾಟ್ ಕಾಲ್ ಎಸ್ಟರ್ಡೇ. ರಿಯಾ ಜೊತೆಗೆ ಡಿಡ್ ಬಂದಿದೆ, ಯಾಕಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಸೆಂಟೆನ್ಸ್, ಅದಕ್ಕೆ. ಡಸ್ ಶಿ ಸಿಂಗ್ ವೆಲ್? ಇದನ್ನ ಕ್ವಶನ್ ಕೇಳ್ತಾ ಇದ್ದೀವಿ, ಅದಕ್ಕೆ ಸಿ ಬಂದಿದೆ ಅಲ್ಲ, ಸಿ ಬಂದಿದ್ರ ಜೊತೆಗೆ ಡಸ್ ಶಿ ಸಿಂಗ್ ವೆಲ್. ನೆಕ್ಸ್ಟ್ ಎಕ್ಸಾಂಪಲ್, ಡೂ ಯು ಕಮ್ ಅರ್ಲಿ? ಇದು ಕ್ವಶನ್ ಇದೆ, ಬಟ್ ಇದೇನೋ ಯು ಇದೆ, ಅದಕ್ಕೆ ಯು ಜೊತೆಗೆ ಡೂ ಅನ್ನ ಬಳಸಬೇಕು. ನೆಕ್ಸ್ಟ್ ಎಕ್ಸಾಂಪಲ್, ಡಿಡ್ ಯು ಈಟ್ ಆನ್ ಆಪಲ್? ಅಂದ್ರೆ ನೀನು ಆಪಲ್ ತಿಂದ್ಯಾ ಅಂತ ಕೇಳ್ತಾ ಇದ್ದೀವಿ, ಅದಕ್ಕೆ ಇಲ್ಲಿ ಪಾಸ್ಟ್ ಸೆಂಟೆನ್ಸ್ ನಲ್ಲಿ ಇದೆ ಅಲ್ವಾ ಸೆಂಟೆನ್ಸ್, ಅದಕ್ಕೆ ಡಿಡ್ ಅನ್ನ ಬಳಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.